ದೈವದ ಮೊರೆ ಹೋದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪತಿ ದರ್ಶನ್ಗೆ ಒಂದಾದ ಮೇಲೊಂದು ಸಂಕಷ್ಟ ಬರ್ತಾ ಇದೆ. ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ವಿಜಯಲಕ್ಷ್ಮಿ ಈಗ ದೇವರ ಮೊರೆ ಹೋಗಿದ್ದಾರೆ. ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿರುವಂತದ್ದು ಕೂಡ ಇದೆ. ದೈವದ ಮೊರೆ ಹೋದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪತಿ ದರ್ಶನ್ಗೆ ಒಂದಾದ ಮೇಲೆ ಒಂದು ಕಷ್ಟ ಬರ್ತಾ ಇದೆ. ಸಂಕಷ್ಟದ ಸರಮಾಲೆಯೇ ಬಂದಿರುವಂತದ್ದು. ದರ್ಶನ್ಗೆ ಮಾಫಿ ಸಾಕ್ಷಿಗೆ ಈಗ ಸಂಕಷ್ಟ ಎದುರಾಗಿದೆ. ಈಗ ವಿಜಯಲಕ್ಷ್ಮಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕರಾವಳಿ ದೈವದ ಮೊರೆ ಹೋಗಿರುವಂತದ್ದು ವಿಜಯಲಕ್ಷ್ಮಿ. ದರ್ಶನ್ ಪತಿಯ ಒಳಿತಿಗಾಗಿ ದೈವದ ಮೊರೆ ಹೋಗಿರುವಂತದ್ದು ವಿಜಯಲಕ್ಷ್ಮಿ ದರ್ಶನ್ ಅವರು. ಮಾಫಿ ಸಾಕ್ಷಿಯಿಂದ ದರ್ಶನ್ ಕಾಪಾಡುವಂತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಈಗ ಆಲ್ರೆಡಿ ತುಂಬಾನೇ ಹಿನ್ನಡೆಯ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಗಮನಿಸ್ತಾ ಹೋಗೋದಾದ್ರೆ ಮಾಫಿ ಸಾಕ್ಷಿಯಾಗಿ ಬದಲಾಗಿರುವಂತಹ ದರ್ಶನ್ ಆಪ್ತ ಪ್ರದೋಷ್ ಮಂಗಳೂರಿಗೆ ಹೋಗಿ ದೈವಾರಾಧನೆಯನ್ನ ಮಾಡಿರುವಂತದ್ದು ವಿಜಯಲಕ್ಷ್ಮಿ ಅವರು. ಇದೀಗ ಮಂದಾರ ಬೈಲು ರಕ್ತೇಶ್ವರಿ ಸನ್ನಿಧಿಗೆ ಭೇಟಿಯನ್ನ ಕೂಡ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಮಂದಾರ ಬೈಲು ರಕ್ತೇಶ್ವರಿ ಸನ್ನಿಧಿ ಅತ್ಯಂತ ಶಕ್ತಿಶಾಲಿ ದೈವ. ಮಂತ್ರ ಜಾವದೆ ಗುಳಿಕ ದೈವ ಆರಾಧನೆಯನ್ನ ಮಾಡಿದ್ದಾರೆ. ದೈವಗಳಿಗೆ ಸೇವೆ ಸಲ್ಲಿಕೆ ಮಾಡಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ಹಿಂದೆಯೂ ಕೂಡ ಹಲವೆಡೆ ಭೇಟಿಯನ್ನ ನೀಡಿ ಪತಿ ಒಳಿತಿಗಾಗಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಪತಿಯ ಸಂಕಷ್ಟ ನಿವಾರಣೆಯಾಗಿ ಅಂತ ಈಗ ಪೂಜೆ ಮಾಡಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಮಂಗಳೂರಿನಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ. ದೈವದ ಮೊರೆ ಹೋದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪತಿ ದರ್ಶನ್ಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಬರ್ತಾ ಇದೆ. ಸಂಕಷ್ಟದಿಂದ ಕಾಪಾಡುವಂತೆ ಈಗ ದೈವದ ಮೊರೆ ಹೋಗಿರುವಂತದ್ದು ದರ್ಶನ್. ವಿಜಯಲಕ್ಷ್ಮಿ ಅವರು ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕರಾವಳಿ ದೈವದ ಮೊರೆ ಹೋಗಿರುವಂತದ್ದು ವಿಜಯಲಕ್ಷ್ಮಿ ದರ್ಶನ್ ಅವರು. ಇನ್ನು ಮಂಗಳೂರಿಗೆ ಹೋಗಿ ಈ ಒಂದು ದೈವಾರಾಧನೆಯನ್ನ ಮಾಡಿಸಿದ್ದಾರೆ. ಮಂದಾರ ಬೈಲು ರಕ್ತೇಶ್ವರಿ ಸನ್ನಿಧಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮಂಗಳೂರಿನಲ್ಲಿರುವಂತಹ ಪ್ರಸಿದ್ಧ ಮಂದಾರ ಬೈಲು ರಕ್ತೇಶ್ವರಿ ಸನ್ನಿಧಿ ಇಲ್ಲಿರುವಂತಹ ಈ ಒಂದು ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅತ್ಯಂತ ಶಕ್ತಿಶಾಲಿ ದೈವ ಆಗಿರುವಂತಹ ಮಂತ್ರ ಜಾವದೆ ಜೊತೆಗೆ ಗುಳಿಗ ದೈವ ಆರಾಧನೆಯನ್ನ ಕೂಡ ಮಾಡಿರುವಂಥದ್ದು. ದೈವಗಳಿಗೆ ಸೇವೆ ಸಲ್ಲಿಕೆಯನ್ನ ಮಾಡಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆರಾಧನೆ ನಡೀತಾ ಇತ್ತು. ಈ ವೇಳೆ ದೈವಗಳಿಗೆ ಸಲ್ಲಿಕೆಯನ್ನ ಪೂಜೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ಸೇವೆಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಈ ಹಿಂದೆಯೂ ಕೂಡ ಹಲವು ಕಡೆ ಅವರು ಭೇಟಿಯನ್ನ ನೀಡ್ತಾ ಇದ್ರು. ಉತ್ತರ ಪ್ರದೇಶಗಳಲ್ಲಿ ಜೊತೆಗೆ ಉತ್ತರ ಭಾರತದಲ್ಲಿ ಬರುವಂತಹ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ತಮಿಳುನಾಡು ಮತ್ತೆ ಕೇರಳ ಜೊತೆಗೆ ಕರ್ನಾಟಕ ಎಲ್ಲೆಲ್ಲಿ ಐತಿಹಾಸಿಕ ದೇವಸ್ಥಾನ ಇದ್ದಾವೆ, ಜೊತೆಗೆ ಪ್ರಭಾವ ಒಳ್ಳೆಯ ದೇವಸ್ಥಾನ, ಅತ್ಯಂತ ಪುರಾತನ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ನೀಡಿರುವಂಥದ್ದು. ಶಕ್ತಿಶಾಲಿ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಶಕ್ತಿ ಪೀಠಗಳಿಗೂ ಕೂಡ ಭೇಟಿಯನ್ನ ನೀಡಿದ್ದಾರೆ ಪತಿಯ ಒಂದು ಒಳಿತಿಗಾಗಿ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ದರ್ಶನ್ಗೆ ಸಾಕಷ್ಟು ಹಿನ್ನಡೆಯಾಗ್ತಾ ಇದೆ. ಒಂದಾದ್ರ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ನೋಡಿ, ಈಗ ಪ್ರದೋಷ್ ಏನೋ ಮಾಫಿ ಸಾಕ್ಷಿ ಆಗಿದ್ದಾರೆ. ಅದಕ್ಕಿಂತ ಹಿಂದೆ ಗಮನಿಸ್ತಾ ಹೋಗೋದಾದ್ರೆ ಈಗ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಈಗ ಚೇಂಜ್ ಆಗಿರುವಂತಹ ವಕೀಲರು 4ನೇ ವಕೀಲರು ಬಂದಿರುವಂಥದ್ದು. ವಕೀಲರು ಕೂಡ ಚೇಂಜ್ ಆಗ್ತಾ ಇದ್ದಾರೆ. ಇತ್ತ ದರ್ಶನ್ ಆಪ್ತರಾಗಿ ಗುರುತಿಸಿಕೊಂಡಿರುವಂತಹ ಪ್ರದೋಷ್ ಈ ಕೊಲೆಯಲ್ಲಿ ಭಾಗಿಯಾಗಿರುವಂತಹ ದರ್ಶನ್ ಕೂಡ ಈಗ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಅವತ್ತು ಏನು ಘಟನೆ ನಡೆದಿತ್ತಲ್ಲ ಆ ಎಲ್ಲಾ ಘಟನೆಯನ್ನ ಕೂಡ ನಾನು ಸತ್ಯತೆಯನ್ನ ಹೇಳ್ತೀನಿ ಅಂತ ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಸಾಕ್ಷಿಯನ್ನ ಕೂಡ ಅವರು ಆಲ್ರೆಡಿ ಕೋರ್ಟ್ನ ಮುಂದೆ ಹೇಳಿರುವಂಥದ್ದು, ಅದು ಕೂಡ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ. ಈ ಎಲ್ಲಾ ಒಂದು ಸಂಕಷ್ಟದಿಂದ ತನ್ನ ಪತಿಯನ್ನ ಪಾರು ಮಾಡುವಂತೆ ದೈವದ ಮೊರೆಯನ್ನ ಹೋಗಿರುವಂಥದ್ದು ವಿಜಯಲಕ್ಷ್ಮಿ.